ರಾಘವೇಂದ್ರ ಸ್ವಾಮಿಯ ಮುಂದೆ ಹನುಮಂತ ಯಾಕೆ ನಿಂತಿದ್ದಾನೆ? ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಒಂದು ಚಿಕ್ಕ ಹನುಮಂತ ದೇವಾಲಯ ಇದೆ. ಆದ್ರೆ ಅದ್ ಯಾಕೆ ಅಲ್ಲಿ ಇದೆ ಗೊತ್ತಾ? ಇದರ ಹಿಂದೆ ಒಂದು ಭಕ್ತಿಯ ಕಥೆ ಇದೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವ ಸಮಯದಲ್ಲಿ ಒಂದು ಪವಿತ್ರ ಶಿಲೆಯನ್ನು ಬಳಸಿದ್ರು. ಆ ಕಲ್ಲು ಸಾಮಾನ್ಯ ಕಲ್ಲಲ್ಲ, ಅದು ಶ್ರೀರಾಮನ ಸ್ಪರ್ಶ ಪಡೆದ ಪವಿತ್ರ ಶಿಲೆ ಎಂದು ನಂಬಲಾಗುತ್ತದೆ. ಆ ಶಿಲೆಯಿಂದ ಬೃಂದಾವನವನ್ನು ನಿರ್ಮಿಸಿದ್ರು, ಆದ್ರೆ ಅದರ ಒಂದು ಭಾಗ ಉರಿದುಕೊಂಡಿತ್ತು. ರಾಘವೇಂದ್ರ ಸ್ವಾಮಿಗಳಿಗೆ ಹನುಮಂತನ ಮೇಲೆ ತುಂಬಾ ಭಕ್ತಿ ಇತ್ತು. ಅವರು ಹಿಂದಿನ ಜನ್ಮದಲ್ಲಿ ವ್ಯಾಸರಾಜರಾಗಿದ್ದರು ಎಂದು ಹಲವರು ನಂಬುತ್ತಾರೆ. ಆದ್ದರಿಂದ ಸ್ವಾಮಿಗಳು ಒಂದು ಇಚ್ಛೆ ವ್ಯಕ್ತಪಡಿಸಿದ್ರು. ಉಳಿದಿರುವ ಈ ಪವಿತ್ರ ಶಿಲೆಯಿಂದ ಹನುಮಂತನ ವಿಗ್ರಹ ಮಾಡಬೇಕು ಎಂದು ಹೇಳಿದ್ರು. ನಂತರ ಅದೇ ಶ್ರೀರಾಮನ ಸ್ಪರ್ಶ ಪಡೆದ ಕಲ್ಲಿನಿಂದ ಹನುಮಂತನ ವಿಗ್ರಹವನ್ನು ನಿರ್ಮಿಸಿದ್ರು. ಅಂದರೆ ರಾಮನ ಪವಿತ್ರತೆ ಹೊಂದಿದ ಕಲ್ಲೇ ಹನುಮಂತನ ರೂಪ ಪಡೆದಿತ್ತು. ಆ ಹನುಮಂತನ ವಿಗ್ರಹವನ್ನು ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಎದುರಿಗೆ ಸ್ಥಾಪಿಸಿದ್ರು. ಇಂದು ನಾವು ನೋಡುವ ಹನುಮಂತ ದೇವಾಲಯ ಅದೇ. ಆದ್ದರಿಂದ ಮಂತ್ರಾಲಯಕ್ಕೆ ಬರುವ ಭಕ್ತರು ಮೊದಲು ಹನುಮಂತನ ದರ್ಶನ ಮಾಡುತ್ತಾರೆ, ನಂತರ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಪಡೆಯುತ್ತಾರೆ.